ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತು ಕ್ವಿಕ್ಕಾಗಿ ಮೆಂತೆ ಬಾತ್ನ ಮಾಡೋಣ. ಮೆಂತೆ ಪಲ್ಯ ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಏನೇನಪ್ಪ ಅಂತಂತಂದರೆ ನೋಡಿ, ನಾನು ಬಿಗ್ ಬಾಸ್ ಕಟ್ಟೊಳಗೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಮೆಂತೆ ಪಲ್ಯನ. ಅದು ಜಾಸ್ತಿ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಫುಲ್ ಫ್ರೆಶ್ ಆಗೇ ಬಂದಿತ್ತು. ಸೊ ಅದನ್ನ ಇವಾಗ ಬಿಡಿಸ್ಕೋಬೇಕು. ನೋಡಿ, ನಾನು ಇವಾಗ ತೆಗಿತಾ ಇದ್ದೀನಿ. ನಮಗೆ ಮೆಂತೆ ಪಲ್ಯ ತಿನ್ನೋದ್ರಿಂದ ನಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ನಮ್ಮ ಬ್ಲಡ್ಡಲ್ಲಿರುವ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಕೂಡ ಆಗುತ್ತೆ. ಜಾಸ್ತಿ ಫೈಬರ್ ಇರುತ್ತೆ, ಮತ್ತು ಇದರಿಂದ ನಮ್ಮ ಸ್ಕಿನ್ ಮತ್ತು ಹೇರ್ಸ್ ಕೂಡ ಹೆಲ್ಪ್ ಆಗುತ್ತೆ. ಕಡಿಮೆ ಕ್ಯಾಲರಿ ಇರುತ್ತೆ ಅದಕ್ಕೆ. ಹಂಗಾಗಿ ಯಾರಾದರೂ ಡಯಟ್ ಮಾಡೋರು ಕೂಡ ಈ ಮೆಂತೆ ಪಲ್ಯನ ತಿನ್ಬೋದು, ಯಾಕಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಕೂಡ ಆಗುತ್ತೆ. ಸೊ ಅದಕ್ಕೆ ನೋಡಿ, ನಾನು ಈಗವಾಗ ಚಿಕ್ಕದಾಗಿ ಬಿಡಿಸ್ಕೊತಾ ಇದ್ದೀನಿ. ಮತ್ತು ನಾವು ಏನಾದರೂ ನಮ್ಮ ಕಡೆ ಎಲ್ಲ ರೊಟ್ಟಿ ಜೊತೆ ಚಪಾತಿ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ವಾಶ್ ಮಾಡಿಬಿಟ್ಟು ಹಾಗೆ ಕೂಡ ತಿಂತಾರೆ. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಂಥರ ಕೈ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾವು ಇವಾಗ ಮೆಂತೆ ಬಾತ್ನ ಮಾಡ್ತಾಯಿದ್ದೀವಿ. ನೋಡಿ, ನಾನು ಒಂದು ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅವೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಿಲ್ಲ ಇದಕ್ಕೆ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಮಾರ್ನಿಂಗ್ ಲಂಚ್ ಬಾಕ್ಸ್, ಟಿಫನ್ ಬಾಕ್ಸ್ ಮಕ್ಕಳಿಗೆಲ್ಲ ಹಾಕ್ಕೊಡ್ಬೋದು. ಒಂದಿನ ಇದು ಕೂಡ ಟ್ರೈ ಮಾಡಿ, ಯಾಕಂತಂದರೆ ಇದು ಹೆಲ್ದಿ ಕೂಡ. ಸೊ ಹಾಗಾಗಿ ಈ ಥರ ಮಾಡಿಕೊಟ್ರೆ ತಿಂತಾರೆ ಎಲ್ಲರೂ ಇಷ್ಟಪಟ್ಟು. ಮತ್ತು ನಾರ್ಮಲಾಗಿ ನಾವು ಪಲಾವ್ಗೆ ಬಳಸ್ತೀವಲ್ಲ, ಚಕ್ಕೆ, ಲವಂಗ, ಮೆಣಸು, ನಾರ್ಮಲಾಗಿ ಏನೇನು ಹಾಕ್ತೀರೋ ಅದನ್ನ ಹಾಕ್ಕೊಳ್ಳಿ, ಚೂರು ಅಷ್ಟೇ. ನೋಡಿ, ಇವಾಗ ನಾನು ಅದನ್ನ ಮತ್ತೆ ವಾಶ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಫ್ರೆಶ್ ಇತ್ತು, ಬಟ್ ಆದ್ರೂ ಒಂದು ಟೈಮ್ ವಾಶ್ ಮಾಡಿದ್ರೆ ಒಳ್ಳೆಯದಲ್ವಾ. ಸೊ ಅದಕ್ಕೆ ನೋಡಿ, ಇವಾಗ ಆಯಿಲ್ ಹಾಕ್ಕೊಂಡ್ಬಿಟ್ಟು ನಮ್ಮದೆಲ್ಲ ಮಸಾಲ ಐಟಮ್ಸ್ನ ಹಾಕ್ಕೊಂಡು ಫ್ರೈ ಮಾಡೋಣ. ಇವಾಗ ಆನಿಯನ್ ಮತ್ತು ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಬನ್ನಿ, ಇವಾಗ ಫ್ರೈ ಮಾಡೋಣ. ತುಂಬ ಸಿಂಪಲ್ ಇದು, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಮಾರ್ನಿಂಗ್ ಯಾವತ್ತಾದರೂ ಸ್ಯಾಟರ್ಡೇ ಅದು ಬೇಗ ಸ್ಕೂಲಿಗೆ ಹೋಗಬೇಕಾಗಿರುತ್ತಲ್ಲ, ಅವಾಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಇದನ್ನು. ನೋಡಿ, ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ, ಆವಾಗಲೇ ಅಲ್ಲಿ ತೋರಿಸಿಲ್ಲ, ಸೊ ಅದಕ್ಕೆ ಹೇಳ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಂತೆ ಪಲ್ಯನ ಹಾಕ್ಕೊಳ್ಳೋಣ. ನೋಡೋಕೆ ಇಷ್ಟು ಕಾಣುತ್ತೆ, ಬಟ್ ಇದು ಫ್ರೈ ಆದಮೇಲೆ ಅದು ಆಯಿತೋ ಇಲ್ಲ ಅಂತಲೇ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ಮಿನಿಟ್ಸ್. ನೋಡಿ, ಅದು ಕಾಣ್ತಾನೆ ಇಲ್ಲ ಮೆಂತೆ ಪಲ್ಯ ಆಯಿತೋ ಇಲ್ಲ ಅಂತ ಹೇಳಿಬಿಟ್ಟು. ಬೇಗ ಆಗುತ್ತೆ. ಒಂಚೂರು ಅರಿಶಿಣ, ಮತ್ತು ನೀವು ಬೇಕಾದರೆ ಬಟಾಣಿ ಕಾಳು ಅವೆಲ್ಲ ಹಾಕ್ಕೋಬೋದು. ನಾನು ಶೇಂಗಾ ಎಲ್ಲ ಹಾಕ್ಕೊಂಡಿಲ್ಲ, ಸಿಂಪಲ್ ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿಬಿಟ್ರೆ ಮುಗೀತು. ಇದನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಲರ್ ಕೂಡ ಒಂದು ಟೈಪ್ ಗ್ರೀನ್ ಥರನೇ ಬರುತ್ತೆ. ಮುಗೀತು, ಇಷ್ಟಾದರೆ ಸಾಕು. ನೋಡಿ, ರೆಡಿ ಆಯಿತು. ನೋಡಿ, ನಮ್ಮ ಮೆಂತೆ ಬಾತ್ ತುಂಬ ಚೆನ್ನಾಗಿದೆ. ತಿನ್ನಬೇಕಾದ್ರೂ ಹಾಗೆ ಆ ಥರ ಕಹಿ ಅದು ಏನೂ ಹತ್ತೋದಿಲ್ಲ, ಆರಾಮಾಗಿ ತಿನ್ಬೋದು. ನೋಡಿ, ತುಂಬ ಹೆಲ್ದಿ. ಸೊ ಹಾಗಾಗಿ ಯಾರಾದರೂ ಮೆಂತೆ ಪಲ್ಯ ಇಷ್ಟಪಡಲ್ಲ ಅಂತ ಅಂದರೆ ಈ ಥರ ಮಾಡ್ಕೊಳ್ಳಿ. ಮತ್ತು ಇದರಿಂದ ಮೆಂತೆ ಪರೋಟ ಕೂಡ ಮಾಡ್ತಾರೆ, ಅದನ್ನ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆಯಿತಾ? ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.